Hello everyone, welcome back to my YouTube channel. In the previous videos, we learnt about discounted cash flow, data table analysis, that is what if analysis, free cash flow, weighted average cost of capital, linking data into Excel, that is linking to Excel's date functions, relative and absolute reference. So ನಾವಿಷ್ಟು ಕಲ್ತಿದ್ದೀವಿ. ನೀವಿನ್ನೂ ಆ ವಿಡಿಯೋಸ್ ನೋಡಿಲ್ಲ ಅಂತಂದರೆ ಲರ್ನ್ ಎಕ್ಸೆಲ್ ವಿತ್ ಮೀ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಆ ಪ್ಲೇ ಲಿಸ್ಟಲ್ಲಿ ಆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ವಾಚ್. ಆಲ್ಸೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ. ಸೊ ಟುಡೇ ವಿ ವಿಲ್ ಲರ್ನ್ ಅಬೌಟ್ ಪೈವೋಟ್ ಟೇಬಲ್ ಅನಾಲಿಸಿಸ್. ಸೊ ಪೈವೋಟ್ ಟೇಬಲ್ ಅನಾಲಿಸಿಸ್ ಅಂದರೆ ಏನು? ಪೈವೋಟ್ ಟೇಬಲ್ is an Excel. In Excel, are efficient tool for summarizing, analyzing and organizing large data sets. And for example, if you are working in a company or if you have a large number of data, ಅಂದ್ರೆ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ವರ್ಕಿಂಗ್ ಇನ್ ಎ ಸೇಲ್ಸ್ ಡಿಪಾರ್ಟ್ಮೆಂಟ್, ನಿಮ್ಮ ಹತ್ರ ಕಸ್ಟಮರ್ದು ಒಂದು ದೊಡ್ಡ ಡೇಟಾ ಸೆಟ್ ಇರುತ್ತೆ. ಲೈಕ್ ದ ನೇಮ್ ಆಫ್ ದಿ ಕಸ್ಟಮರ್ ಆಗಿರ್ಬೋದು, ಅಥವಾ ನಂಬರ್, ದೇರ್ ಹ್ಯಾಬಿಟ್ಸ್ ಅಂಡ್ ಪ್ರಿಫರೆನ್ಸ್, ಅಥವಾ ಅವ್ರ ಮಿನಿಮಮ್ ಎಕ್ಸ್ಪೆಂಡಿಚರ್ ಎಷ್ಟು ಮಾಡ್ತಾರೆ, ಆ ಥರ ಒಂದಷ್ಟು ಡೇಟಾ ಸೆಟ್ಸ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಅದನ್ನ ಸಮ್ಮರೈಸ್ ಮಾಡಿ, ಅನಲೈಸ್ ಮಾಡಿ, ಅದನ್ನ ಸ್ಟಡಿ ಮಾಡೋಕ್ಕೆ ನಾವು ಪೈವೋಟ್ ಟೇಬಲ್ಸ್ ಅಂತ ಕ್ರಿಯೇಟ್ ಮಾಡ್ತೀವಿ. ದೇ ಎನೇಬಲ್ ಅಸ್ ಟು ಗ್ರೂಪ್, ಫಿಲ್ಟರ್ ಆ್ಯಂಡ್ ಪರ್ಫಾರ್ಮ್ಸ್ ಕ್ಯಾಲ್ಕುಲೇಷನ್. ಸೊ ನಾವು ಆ ಡೇಟಾನ ನಾವು ಆನ್ ದ ಬೇಸಿಸ್ ಆಫ್ ಎ ಕಾಮನ್ ಐಡಿಯಾ ಅಥವಾ ಕಾಮನ್ ಕಾನ್ಸೆಪ್ಟ್ ಅಲ್ಲಿ ಅದನ್ನ ಗ್ರೂಪ್ ಮಾಡ್ಬೋದು, ಅಥವಾ ಅದನ್ನ ಫಿಲ್ಟರ್ ಮಾಡ್ಬೋದು. ಮತ್ತೆ ಅದ್ರ ಮೇಲೆ ನಾವು ಕ್ಯಾಲ್ಕುಲೇಷನ್ಸ್ ಕೂಡ ಮಾಡ್ಬೋದು. ಸಮ್ಸ್ ಆಗಿರ್ಬೋದು, ಆವ್ರೇಜ್ ಆಗಿರ್ಬೋದು, ಆ ಥರ ಕ್ಯಾಲ್ಕುಲೇಷನ್ಸ್ ಕೂಡ ಮಾಡ್ಬೋದು. ಸೊ ಯು ಕ್ಯಾನ್ ಆಲ್ಸೋ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ದಿ ಹೆಡ್ಡಿಂಗ್ಸ್. ನಾವು ಹೆಡ್ಡಿಂಗ್ಸ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅದು ಕೂಡ ಮಾಡ್ಬೋದು. ಹೆಡ್ಡಿಂಗ್ಸ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ರೆ ಟೇಬಲ್ ಫಾರ್ಮೆಟ್ ಕೂಡ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಅದು ಹೇಗೆ ಅಂತ ನಾನು ತೋರಿಸ್ತೀನಿ. It transforms raw data into actionable insights without complex formulas. That means without applying any kind of formula, we can summarize large data and we can take insights. ಅಂದ್ರೆ ಒಂದಷ್ಟು ಇನ್ಸೈಟ್ಸ್ ಅಂದರೆ ಒಂದಷ್ಟು ಇನ್ಫಾರ್ಮೇಶನ್ ನಾವು ತಗೋಬಹುದು ಫಾರ್ ಫರ್ದರ್ ಡಿಸಿಷನ್ ಮೇಕಿಂಗ್. ಸೊ ಸ್ಟೆಪ್ಸ್ ನೋಡೋಣ. ಸ್ಟೆಪ್ಸ್ ಇನ್ ಕ್ರಿಯೇಟಿಂಗ್ ಪೈವೋಟ್ ಟೇಬಲ್. ಇದು ನಾನು ಜಸ್ಟ್ ಐ ಆಮ್ ಟೆಲ್ಲಿಂಗ್ ಆಸ್ ಎ ಥಿಯರಿ, ಬಟ್ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ಕೂಡ ತೋರಿಸ್ತೀನಿ. ಸೊ ಲೆಟ್ ಅಸ್ ಕಮ್ ಟು ಥಿಯರಿ, ಹೌ ಟು ಕ್ರಿಯೇಟ್ ಎ ಪೈವೋಟ್ ಟೇಬಲ್. ಸ್ಟೆಪ್ 1, ಯು ಹ್ಯಾವ್ ಟು ಹ್ಯಾವ್ ಎ ಡೇಟಾ. ದಟ್ ಈಸ್ ಸ್ಟೆಪ್ 1. ನಿಮ್ಮ ಹತ್ರ ಡೇಟಾ ಇದ್ರೆ ನೀವು ಪೈವೋಟ್ ಟೇಬಲ್ ಕ್ರಿಯೇಟ್ ಮಾಡಕ್ ಸಾಧ್ಯ. ಯು ಕ್ಯಾನ್ ಹ್ಯಾವ್ ಎನಿ ಕೈಂಡ್ ಆಫ್ ಡೇಟಾ. ಎಕ್ಸಾಂಪಲ್ ನಾನು ತೋರಿಸ್ತೀನಿ. ನೆಕ್ಸ್ಟ್ ಹೈಲೈಟ್ ದ ಡೇಟಾ, ಹೈಲೈಟ್ ದ ಟೇಬಲ್. ನಿಮ್ಮ ಹತ್ರ ಏನ್ ಡೇಟಾ ಇದೆ ಅಥವಾ ಏನ್ ಟೇಬಲ್ ಇದನ್ನ ಹೈಲೈಟ್ ಮಾಡಿ, ಗೋ ಟು ಇನ್ಸರ್ಟ್ ಟ್ಯಾಬ್. This is insert tab. Go to insert tab, click on pivot table. ಇಲ್ಲಿ from table or range ಅಂತ ಒಂದು ಆಪ್ಷನ್ ಇರುತ್ತೆ. You have to select that and you have to select the destination. ಅಷ್ಟೇ ಮುಗೀತು. That is called as pivot table. Very simple, isn't it? Have a data, select the data, go to insert tab, click on pivot table, choose the location. So this is simple. Now let us look at an example. ಒಂದು example ನೋಡೋಣ. So I have this data. ಸೊ ನೀವೇನ್ ಮಾಡಿ ಅಂತಂದ್ರೆ ವಿಡಿಯೋನ ಇಲ್ಲಿಗೆ ಪಾಸ್ ಮಾಡಿ ಯು ರೈಟ್ ದಿಸ್ ಡೇಟಾ ಇನ್ ಯೋರ್ ಲ್ಯಾಪ್ಟಾಪ್. ಅಂದ್ರೆ ಯು ಹ್ಯಾವ್ ಟು ಡೂ ವಿತ್ ಮೀ, ದೆನ್ ಆಲ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಐ ಹ್ಯಾವ್ ದಿಸ್ ಡೇಟಾ, ಎಂಪ್ಲಾಯ್ ನೇಮ್, ಡಿಪಾರ್ಟ್ಮೆಂಟ್, ಸ್ಯಾಲರಿ ಅಂಡ್ ಪರ್ಫಾರ್ಮೆನ್ಸ್ ರೇಟಿಂಗ್. ಸೊ ದೇರ್ ಆರ್ ಸಮ್ ಎಂಪ್ಲಾಯೀಸ್ ABCDEF ಅಂತ ಒಂದಷ್ಟು ಎಂಪ್ಲಾಯೀಸ್ ಇದ್ದಾರೆ. ಅವರು ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ಆ ಥರ ಒಂದು ಡೇಟಾ ಸೆಟ್ ಇದೆ. ಅವ್ರದ್ದು ಸ್ಯಾಲ್ರಿ ಏನಂತ ಇದೆ, ಮತ್ತೆ ಅವ್ರದ್ದು ಪರ್ಫಾರ್ಮೆನ್ಸ್ ರೇಟಿಂಗ್ ಅಂತ ಇದೆ. ದಟ್ ಮೀನ್ಸ್ ಇನ್ ಕಾರ್ಪೊರೇಟ್ ದೇ ಗಿವ್ ಪರ್ಫಾರ್ಮೆನ್ಸ್ ರೇಟಿಂಗ್ಸ್ ಬೇಸ್ಡ್ ಆನ್ ದೇರ್ ಪರ್ಫಾರ್ಮೆನ್ಸ್. ಅಂದ್ರೆ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ಹೈ ಪರ್ಸೆಂಟೇಜ್ ಇರುತ್ತೆ ಅಂಡ್ ಸೋ ಆನ್. ದಿಸ್ ಇಸ್ ಹೆಲ್ಪ್ಫುಲ್ ಫಾರ್ ಹೈಕ್, ಸ್ಯಾಲ್ರಿ ಹೈಕ್ ಅಥವಾ ಪ್ರಮೋಷನ್ ಎಕ್ಸೆಟ್ರಾ. ನಾವು ನಿಮ್ಮ ಹತ್ರ ಜಸ್ಟ್ ಎಷ್ಟು ಇನ್ಫಾರ್ಮೇಶನ್ ಇದೆ, 6 ಎಂಪ್ಲಾಯೀಸ್ ಇನ್ಫಾರ್ಮೇಶನ್ ಇದೆ. ಇಟ್ ಈಸ್ ವೆರಿ ಈಸಿ. ಲೈಕ್ ಇಫ್ ಐ ಆಸ್ಕ್ ಯು ವಾಟ್ ಈಸ್ ದಿ ಸ್ಯಾಲ್ರಿ ಆಫ್ ಎಂಪ್ಲಾಯಿ ಡಿ ಅಂದ್ರೆ 73,200 ಅಂತ ಅಂತೀರಾ. ವಾಟ್ ಈಸ್ ದಿ ಆರ್ ಇನ್ ವಿಚ್ ಫೀಲ್ಡ್ ಸಿ ಇಸ್ ವರ್ಕಿಂಗ್ ಅಂದ್ರೆ ಫೈನಾನ್ಸ್ ಅಂತೀರಾ. ಇದು ಸಿಂಪಲ್ ಆಗಿದೆ. ಬಟ್ ಇನ್ ಕಾರ್ಪೊರೇಟ್, ಬಟ್ ಇನ್ ರಿಯಲ್ ಲೈಫ್ ಅಟ್ ಲೀಸ್ಟ್ ಒಂದು 2,000, 3,000 ಈ ತರ ಡೇಟಾ ಇರ್ತೈತೆ. ಹೌ ವಿಲ್ ಯು ಟೆಲ್? ಕರೆಕ್ಟ್ ಅಲ್ವಾ? ಸೊ ಐ ವಿಲ್ ಗೋ ಥ್ರೂ ಸ್ಟೆಪ್ಸ್. ಫಸ್ಟ್ ಸೆಲೆಕ್ಟ್ ದಿ ಡೇಟಾ ಟೇಬಲ್. ನಿಮ್ಮ ಹತ್ರ ಏನ್ ಡೇಟಾ ಟೇಬಲ್ ಇದೆ ಅದನ್ನ ಸೆಲೆಕ್ಟ್ ಮಾಡಿ, ಗೋ ಟು ಇನ್ಸರ್ಟ್. ದಿಸ್ ಇಸ್ ಕಾಲ್ಡ್ as ಇನ್ಸರ್ಟ್ ಟ್ಯಾಬ್. ಇನ್ಸರ್ಟ್ ಟೇಬಲ್ಗೆ ಹೋಗಿ ಕ್ಲಿಕ್ ಆನ್ ಪೈವೋಟ್ ಟೇಬಲ್. ಪೈವೋಟ್ ಟೇಬಲ್ ಮೇಲೆ ಕ್ಲಿಕ್ ಮಾಡಿ, ಫ್ರಮ್ ಟೇಬಲ್ ಆರ್ ರೇಂಜ್ ಅಂತ ಒಂದು ಫಸ್ಟ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ.
ಸೊ ಇಲ್ಲಿ ಇಟ್ ಈಸ್ ಶೋಯಿಂಗ್ ದಟ್ ಪೈವೋಟ್ ಟೇಬಲ್ಗೆ ಈ ಡೇಟಾನ ಪಿಕ್ ಮಾಡಿದೀನಿ ಅಂತ ತೋರಿಸ್ತಾ ಇದೆ. ಕರೆಕ್ಟಾ? ಕರೆಕ್ಟ್. ನಾವು ಪೈವೋಟ್ ಟೇಬಲ್ ಕೊಡಕ್ಕೆ ಅದು ಪೈವೋಟ್ ಟೇಬಲ್ ನಮಗೆ ವಾಪಸ್ ಮಾಡಿ ಕೊಡ್ಬೇಕಲ್ವಾ. ಇಟ್ ಈಸ್ ಆಸ್ಕಿಂಗ್ 2 ಆಪ್ಷನ್ಸ್. ಎಕ್ಸಿಸ್ಟಿಂಗ್ ವರ್ಕ್ ಶೀಟ್ ಅಲ್ಲೇ ಮಾಡ್ಬೇಕಾ ಅಥವಾ ಹೊಸ ವರ್ಕ್ ಶೀಟ್ ಅಲ್ಲಿ ಮಾಡ್ಬೇಕಾ? ಎಕ್ಸಿಸ್ಟಿಂಗ್ ವರ್ಕ್ ಶೀಟ್ ಆರ್ ನ್ಯೂ ವರ್ಕ್ ಶೀಟ್. ನ್ಯೂ ವರ್ಕ್ ಶೀಟ್ ಅಂತ ಕೊಟ್ರೆ ಏನಾಗುತ್ತೆ ಅಂತ ನೋಡೋಣ. ನ್ಯೂ ವರ್ಕ್ ಶೀಟ್ ಅಂತ ಕೊಟ್ರೆ ಏನಾಯ್ತು, ಇಲ್ಲಿ ಶೀಟ್ 1 ಅಂತ ಬಂತು. ಅಬ್ಸರ್ವ್, ಶೀಟ್ 1. ಓಕೆನಾ? ಸೊ ನೌ ಐ ಕ್ಯಾನ್ ಡ್ರ್ಯಾಗ್ ಅಂಡ್ ಡ್ರಾಪ್ ದಿ ಹೆಡ್ಡಿಂಗ್ಸ್. ನನಗೆ ಯಾವ ರೀತಿ ಹೆಡ್ಡಿಂಗ್ಸ್ ಬೇಕೋ ನಾನು ಅದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಸ್ಯಾಲರಿ ಐ ವಾಂಟ್ in values, then performance rating I want here. Next, department I want here. Next, employee name I want here. ಸೊ ನೀವು ಈ ತರ ಹೆಡ್ಡಿಂಗ್ಸ್ ನೀವು ಡ್ರ್ಯಾಗ್ ಅಂಡ್ ಫಿಲ್ಟರ್ ಮಾಡ್ಕೊಳ್ಬಹುದು, ಅಥವಾ ಯಾವ್ದಾದ್ರು ಹೆಡ್ಡಿಂಗ್ ಬೇಡ ಅಂದ್ರೆ ಅದನ್ನ ಅನ್ಚೆಕ್ ಮಾಡ್ಬೋದು. ಅನ್ಚೆಕ್ ಮಾಡಿದ್ರೆ ಅಂದ್ರೆ ಅನ್ಟಿಕ್ ಮಾಡಿದ್ರೆ ನಿಮ್ಗೆ ಯಾವ ಡೇಟಾ ಬೇಕೋ ಅದು ಮಾತ್ರ ಇರುತ್ತೆ. ನಾನು ಸ್ಯಾಲರಿನ ಅನ್ಚೆಕ್ ಮಾಡಿದೆ, ಸೊ ನನಗೆ ಬರೀ ಪರ್ಫಾರ್ಮೆನ್ಸ್ ರೇಟಿಂಗ್ ಮಾತ್ರ ಬಂತು. ಓಕೆನಾ? ಸೊ ಯು ಕ್ಯಾನ್ ಆಲ್ಸೋ ಇಂಟರ್ಚೇಂಜ್ ದಿಸ್ ಹೆಡ್ಡಿಂಗ್. ಇಲ್ಲಿ ಸ್ಯಾಲರಿ ಹಾಕಿ ಇಲ್ಲಿ ಎಂಪ್ಲಾಯಿ ನೇಮ್ ನ ಇಲ್ಲಿ ತಗೊಂಡೋಗಿ ಹಾಕ್ಬೋದು. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಡೂ ಪೈವೋಟ್ ಟೇಬಲ್ ಅನಾಲಿಸಿಸ್ ಇನ್ ಎ ನ್ಯೂ ವರ್ಕ್ ಶೀಟ್. ಇನ್ಸ್ಟೆಡ್ ಆಫ್ ಏನಂತಾರೆ, ಇನ್ಸ್ಟೆಡ್ ಆಫ್ ರೀಡಿಂಗ್ ದ ಬಿಗ್ ಟೇಬಲ್, ಆ ಟೇಬಲ್ ನ ನೋಡಿ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಇದು ಬೆಟರ್ ಆಪ್ಷನ್. ಸೊ ಪೈವೋಟ್ ಟೇಬಲ್ ಗಿವ್ಸ್ ಯು ಎ ವೆರಿ ಗುಡ್ ಆಪ್ಷನ್. ಸೊ ನ್ಯೂ ವರ್ಕ್ ಶೀಟ್ ಅಲ್ಲಿ ಹೆಂಗ್ ಮಾಡೋದು ಅಂತ ತಿಳ್ಕೊಂಡ್ವಿ. ಇವಾಗ ನಾವು ವಿ ವಿಲ್ ಆಲ್ಸೋ ಸಿ ಹೌ ಟು ಡೂ ಇನ್ ದ ಸೇಮ್ ವರ್ಕ್ ಶೀಟ್. ಇದನ್ನ ನಾವು ವರ್ಕ್ ಶೀಟ್ ಅಂತೀವಿ. ಈ ಟ್ಯಾಬ್ಸ್ ಇದೆಯಲ್ಲ, ಇದು ರಿಲೇಟಿವ್, ಡೇಟ್, ಫಂಕ್ಷನ್, ಇದೆಲ್ಲ ವರ್ಕ್ ಶೀಟ್ ಅಂತ ಅಂತೀವಿ. ನಾವು ವಿಲ್ ಸಿ ಹೌ ಟು ಡೂ ಪೈವೋಟ್ ಟೇಬಲ್ ಇನ್ ದಿ ಸೇಮ್ ವರ್ಕ್ ಶೀಟ್. ಇರೋ ವರ್ಕ್ ಶೀಟ್ ಅಲ್ಲಿ ಹೆಂಗ್ ಮಾಡೋದು. ಅಗೇನ್ ಸೆಲೆಕ್ಟ್ ದಿ ಟೇಬಲ್, ಗೋ ಟು ಇನ್ಸರ್ಟ್, ಕ್ಲಿಕ್ ಆನ್ ಪೈವೋಟ್ ಟೇಬಲ್, ಫ್ರಮ್ ಟೇಬಲ್ ನೌ ಕ್ಲಿಕ್ ಆನ್ ಎಕ್ಸಿಸ್ಟಿಂಗ್ ವರ್ಕ್ ಶೀಟ್. ಸೊ ಎಕ್ಸಿಸ್ಟಿಂಗ್ ವರ್ಕ್ ಶೀಟ್ ಅಂದ್ರೆ ವಿ ಹ್ಯಾವ್ ಟು ಗಿವ್ ಲೊಕೇಶನ್. ನಾವು ಅವನಿಗೆ ಲೊಕೇಶನ್ ಕೊಡ್ಬೇಕು. ಅಂದ್ರೆ ಈ ವರ್ಕ್ ಶೀಟ್ ಅಲ್ಲಿ ನನಗೆ ಎಲ್ಲಿ ಬೇಕು. ಕರೆಕ್ಟ್. ದೆನ್ ಇಲ್ಲಿ ಒಂದು ಆರೋ ಮಾರ್ಕ್ ಇದೆ. ಇಫ್ ಯು ಅಬ್ಸರ್ವ್ ಹಿಯರ್ ದೇರ್ ಇಸ್ ಆರೋ ಮಾರ್ಕ್, ಕ್ಲಿಕ್ ಆನ್ ದಟ್ ಆರೋ ಮಾರ್ಕ್. ನಾವು ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಟೇಬಲ್ ಸೆಲೆಕ್ಟ್ ಮಾಡ್ತೀನಿ. ಸುಮ್ಮನೆ ರ್ಯಾಂಡಮ್ ಆಗಿ ಐ ವಾಂಟ್ ಹಿಯರ್ ಅಂತ. ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಟೇಬಲ್ ಸೆಲೆಕ್ಟ್ ಮಾಡಿ ಓಕೆ ಕೊಡ್ತೀನಿ. ನಾವು ಸಿ ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಟೇಬಲ್ ಕೊಟ್ಟೆ, ಇಟ್ಸ್ ಓಕೆ. ಬಟ್ ಇಲ್ಲಿಗೆ ಬರುತ್ತೆ ಅಂತ ಅರ್ಥ. ಸೊ ನಾವು ಐ ಕ್ಯಾನ್ ಅಗೇನ್ ಡ್ರ್ಯಾಗ್ ದಿ ಹೆಡ್ಡಿಂಗ್ಸ್. ಪರ್ಫಾರ್ಮೆನ್ಸ್ ರೇಟಿಂಗ್ ನನಗೆ ಈ ಥರ ಬೇಕು. ಸ್ಯಾಲ್ರಿ ಐ ವಾಂಟ್ ಹಿಯರ್. ದೆನ್ ಡಿಪಾರ್ಟ್ಮೆಂಟ್ ಐ ವಾಂಟ್ ಹಿಯರ್. Then employee name I want here. So if you observe, see ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿದ್ದಾರೆ, ಸಿ ಇದ್ದಾರೆ, ಅವ್ರದ್ದು ರೇಟಿಂಗ್ ಏನು, ಸ್ಯಾಲ್ರಿ ಏನು. HR ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿದ್ದಾರೆ, ಅವ್ರದ್ದು ನೇಮ್ ಏನು, ರೇಟಿಂಗ್ ಏನು, ಸ್ಯಾಲ್ರಿ ಏನು. ಯು ಕ್ಯಾನ್ ಸಿ ಹಿಯರ್. ಯು ಕ್ಯಾನ್ ಆಲ್ಸೋ ಕ್ಲಿಕ್ ದಿಸ್ ಸ್ಮಾಲ್ ಮೈನಸ್ ತರ ಇದೆ ಅಲ್ವಾ, ಯು ಕ್ಯಾನ್ ಕ್ಲಿಕ್ ದಟ್. ಅದನ್ನ ಕ್ಲಿಕ್ ಮಾಡಿದ್ರೆ ಇನ್ಫಾರ್ಮೇಶನ್ ಹೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಫೈನಾನ್ಸ್ ಅಲ್ಲಿ ಸಿ ಅನ್ನೋರು ಇದ್ದಾರೆ, ನಂಗೆ ಸದ್ಯಕ್ಕೆ ಫೈನಾನ್ಸ್ ಅಲ್ಲಿ ಇರೋರ್ದು ಇನ್ಫಾರ್ಮೇಶನ್ ಬೇಡ. ಐ ಕ್ಯಾನ್ ಕ್ಲಿಕ್ ಮೈನಸ್ ಹಿಯರ್, ಇನ್ಫಾರ್ಮೇಶನ್ ಹೈಡ್ ಆಗುತ್ತೆ. ದೆನ್ ಐ ಆಲ್ಸೋ ವಾಂಟ್ ಟು ಶೋ ಯು ಸಮಥಿಂಗ್. ನಾವು ವಾಟ್ ಇಫ್ ಫೈನಾನ್ಸ್ ಅಲ್ಲಿ ಇರೋರು ಇದ್ದಾರೆ ಅಲ್ವಾ, ಅವ್ರದ್ದು ನಾನು ಸ್ಯಾಲ್ರಿ ಎಷ್ಟಿದೆ, 82,000 ಇದೆ. ಐ ವಾಂಟ್ ಟು ಇನ್ಕ್ರೀಸ್ ಹಿಸ್ ಸ್ಯಾಲ್ರಿ ಟು 90,000. ಐ ವಾಂಟ್ ಟು ಇನ್ಕ್ರೀಸ್ ಹಿಸ್ ಸ್ಯಾಲ್ರಿ ಇನ್ 90,000. ಇಲ್ಲಿ ಯಾರು ಫೈನಾನ್ಸ್ ಇದಾರಲ್ಲ, ಫೈನಾನ್ಸ್ ಅಲ್ಲಿ ವರ್ಕ್ ಮಾಡಿರೋರು, ಸಿ ಅವ್ರದ್ದು ಸ್ಯಾಲ್ರಿನ ಇನ್ಕ್ರೀಸ್ ಮಾಡಬೇಕು 90,000ಗೆ. ಬಟ್ ಇಲ್ಲಿ ಇನ್ಕ್ರೀಸ್ ಆಗ್ಲೇ ಇಲ್ಲ. ಇಲ್ಲಿ ಫೈನಾನ್ಸ್ ಅಂತ ಇದೆ, 82,000 ಇರ್ತಾ ಇದೆ. ಇಲ್ಲಿ ಇನ್ಕ್ರೀಸ್ ಆಗ್ಲೇ ಇಲ್ಲ. ವಿ ಡಿಡ್ ನಾಟ್ ಡೂ ಒನ್ ಥಿಂಗ್. ಕ್ಲಿಕ್ ಆನ್ ದಿಸ್ ಟೇಬಲ್, ಅಗೇನ್ ಟೇಬಲ್ ಓಪನ್ ಆಗುತ್ತೆ. ಗೋ ಟು ಪೈವೋಟ್ ಟೇಬಲ್ ಅನಲೈಸ್. ಇಲ್ಲಿ ಪೈವೋಟ್ ಟೇಬಲ್ ಅನಲೈಸ್ ಇದೆ. ಕ್ಲಿಕ್ ಆನ್ ರಿಫ್ರೆಶ್. ಕ್ಲಿಕ್ ಮಾಡಿದಾಗ ಸಿ ಇನ್ ದ ಟೇಬಲ್ 90,000 ಅಂತ ಅಪ್ಡೇಟ್ ಆಯ್ತು.
ಐ ಹೋಪ್ ಯು ಅಂಡರ್ಸ್ಟುಡ್. ಟೇಬಲ್ ಅಲ್ಲಿ ಏನೇ ಮಾಡಿನೂ ಅಲ್ಲಿ ರಿಫ್ರೆಶ್ ಕೊಟ್ಟಿಲ್ಲ ಅಂದ್ರೆ ಪೈವೋಟ್ ಟೇಬಲ್ ರಿಫ್ರೆಶ್ ಆಗಲ್ಲ. ಸೊ ಯು ಆರ್ ಆಲ್ ಗೋಯಿಂಗ್ ಟು ವರ್ಕ್ ಟುಡೇ ಆರ್ ಟುಮಾರೋ. ಸೊ ವರ್ಕ್ ಅಲ್ಲಿ ನೀವು ಟೇಬಲ್ ಮಾಡಿ, ಪೈವೋಟ್ ಟೇಬಲ್ ಮಾಡಿ, ಟೇಬಲ್ ಅಲ್ಲಿ ಏನೋ ಚೇಂಜ್ ಆಯ್ತು ಬಟ್ ಪೈವೋಟ್ ಟೇಬಲ್ ಅಲ್ಲಿ ಚೇಂಜ್ ಆಗ್ತಿಲ್ಲ ಅಂತ ನಿಮ್ ಸೀನಿಯರ್ಸ್ ಹತ್ರ ತಗೊಂಡೋದ್ರೆ it does not show very good image of us, because ಅಲ್ಲಿ ರಿಫ್ರೆಶ್ ಬಟನ್ ಒತ್ತಬೇಕು ಅಂತ, like it is very basic concept. So I hope you all understood. So is to pivot table analysis. Now we'll go to array functions. Array function is an Excel. Array functions in Excel performs calculation on multiple values at once and return one or more result. I'll read again. An array function in Excel performs calculation on multiple values at once and returns one or more results. Did you understand? No, right? I know you didn't understand because in the previous video I said explanation is better than, example is better than explanation. Correct, right? Okay, so I'll tell you an example, then you will understand. So ನನ್ನ ಹತ್ರ ಒಂದು ಟೇಬಲ್ ಇದೆ. I have a table. I am selling fruits ಸೆಲ್ ಮಾಡ್ತಾ ಇದ್ದೀನಿ. ಆಪಲ್, ಕಿವಿ, ಲೆಮನ್ಸ್, ಮ್ಯಾಂಗೋ, ಪೀಚಸ್, ಇಷ್ಟು ಫ್ರೂಟ್ಸ್ನ ನಾನು ಸೆಲ್ ಮಾಡ್ತಿದ್ದೀನಿ. ಐ ಹ್ಯಾವ್ ಸೋಲ್ಡ್ 10 ಪೀಸಸ್, 30, 20, 30, 40 ಪೀಸಸ್. ಪ್ರೈಸಸ್ 5 rupees per price, 6.5 rupees, 7 rupees, 7.5, 8. ಸೊ ನನ್ನ ಹತ್ರ ಒಂದು ಡೇಟಾ ಇದೆ. ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ಹೌ ಮಚ್ ಫ್ರೂಟ್ಸ್ ಐ ಹ್ಯಾವ್ ಸೋಲ್ಡ್ ಇನ್ ಟರ್ಮ್ಸ್ ಆಫ್ ಅಮೌಂಟ್. ಇವತ್ತು ನಾನು ಎಷ್ಟು ಫ್ರೂಟ್ಸ್ನ ಸೆಲ್ ಮಾಡಿದ್ದೀನಿ ಅಂತ ನಂಗೊಂದು ಅಮೌಂಟ್ ಬೇಕು. ಕರೆಕ್ಟ್, ರೈಟ್? ಸೊ ಫಾರ್ ದಟ್ ವಾಟ್ ಐ ಶುಡ್ ಡೂ is equal to number of apples sold into price per apple ಮಾಡಿದ್ರೆ ಆಪಲ್ದು ಇವತ್ತಿನ ಬೆಲೆ ನಾನು ಎಷ್ಟು ಸೆಲ್ ಮಾಡಿದೆ ಅಂತ ಗೊತ್ತಾಗುತ್ತೆ. ಸೊ ಐ ವಿಲ್ ಡ್ರ್ಯಾಗ್ ದಿಸ್ ಫಾರ್ಮುಲಾ. ನಾನು ಈ ಫಾರ್ಮುಲಾನ ಡ್ರ್ಯಾಗ್ ಮಾಡ್ತೀನಿ. ಡ್ರ್ಯಾಗ್ ಮಾಡಿದ್ರೆ ಐ ವಿಲ್ ಗೆಟ್ ಹೌ ಮಚ್ fruits I have sold in terms of rupees. ಸೊ ನಾನೀಗ ಇಷ್ಟನ್ನು ಟೋಟಲ್ ಮಾಡಿದ್ರೆ ಎಲ್ಲ ಫ್ರೂಟ್ಸ್ ಸೇರಿ ಎಷ್ಟು ಸೆಲ್ ಮಾಡಿದ್ದೀನಿ ಅಂತ ಒಂದು ಅಂದಾಜು ಸಿಗುತ್ತೆ ನನಗೆ. ಸೊ ಇಫ್ ಐ ಡೂ ಟೋಟಲ್ ಆಫ್ ದಿಸ್, I sold 930 rupees today, including all the fruits. But it took 3 minutes of my time because mine is a big shop. ತುಂಬಾ ದೊಡ್ಡ ಫ್ರೂಟ್ಸ್ ಅಂಗಡಿ. If I keep on doing this, ನನಗೆ it takes lot of time, right? But there is a shortcut. I will show you a shortcut. See the video very carefully. Right, is equal to and sum is equal to sum, bracket open. Now select all the number of fruits sold. ನಾವೇನ್ ಮಾಡ್ತಿದ್ವಿ, ಮುಂಚೆ ಏನ್ ಮಾಡಿದ್ವಿ, ನಂಬರ್ ಆಫ್ ಆಪಲ್ಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಆಪಲ್ಸ್ ಹೋದ್ರೆ 10 apples into 5 rupees per apple is equal to 50 rupees. ಕಿವಿಗೆ ಹೋದ್ರೆ ಕಿವಿ 38 ಕಿವೀಸ್ into 6.5 rupees is equal to 195. ನಾವು ಹತ್ರ ಸಪ್ರೇಟ್ ಮಾಡ್ಕೊಂಡು ಬರ್ತಿದ್ವಿ, ನಾಪ್ಕ ಇದೆಯಾ? ನಾವು ಸೆಲೆಕ್ಟ್ ಆಲ್ ದಿ ಫ್ರೂಟ್ಸ್, ಎಷ್ಟು ಫ್ರೂಟ್ಸ್ ನ ಸೆಲ್ ಮಾಡಿದೀನಿ ಅಷ್ಟು ಸೆಲೆಕ್ಟ್ ಮಾಡ್ಕೊಂಡು, ರೈಟ್, ಇಂಟು ಮಾಡಿ, ದೆನ್ ಸೆಲೆಕ್ಟ್ ಆಲ್ ದಿ ಪ್ರೈಸ್, ಎಲ್ಲಾ ಪ್ರೈಸ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಆಲ್ ದಿ ಫ್ರೂಟ್ಸ್, ಸೆಲೆಕ್ಟ್ ಆಲ್ ದಿ ಪ್ರೈಸ್. ನಾವು ಕ್ಲೋಸ್ ದಿ ಬ್ರಾಕೆಟ್, ಬಟ್ ಹಿಯರ್ ಡೋಂಟ್ ಕ್ಲಿಕ್ ಎಂಟರ್ ಮಾಡಬಾರ್ದು. ವೈ? ಎಂಟರ್ ಮಾಡಿದ್ರೆ ನಮ್ಮ ಫಾರ್ಮುಲಾ ಬರಲ್ಲ. ಇದೇನ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಶಿಫ್ಟ್ ಅಂಡ್ ಎಂಟರ್. ಇಟ್ ಟುಕ್ ಓನ್ಲಿ 1 minute ಆಫ್ ಟೈಮ್. ಅರ್ಥ ಆಗಿದ್ಯಾ? ಐ ವಿಲ್ ಶೋ ಯು once again. Is equal to sum fruits into price a bracket close, control shift enter. So this is called as array function. Now ಇವಾಗ ನಾನು ಮೀನಿಂಗ್ ಓದ್ತೀನಿ. Array function in Excel performs calculation on multiple values at once and returns one or more result. That means we are doing here two
ಏನಂತಾರೆ 2 ಫಂಕ್ಷನ್ಸ್, 2 ಫಂಕ್ಷನ್ಸ್ ಮಾಡ್ತಾ ಇದೀವಿ, ಒಂದು ಸಮ್ ಮತ್ತೆ ಇನ್ನೊಂದು ಮಲ್ಟಿಪ್ಲಿಕೇಶನ್. ಇಫ್ ಯು ಅಬ್ಸರ್ವ್, ಸಿ ನಿಮ್ಗೆ ಈ ಫಾರ್ಮುಲಾ ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ಫ್ಲವರ್ ಬ್ರಾಕೆಟ್ ಬರುತ್ತೆ. ಹಿಯರ್ ಅಬ್ಸರ್ವ್, ಹಿಯರ್ ಯು ವಿಲ್ ಗೆಟ್ ಫ್ಲವರ್ ಬ್ರಾಕೆಟ್ ಹಿಯರ್. ಸೊ ನಾನು ಅದನ್ನ ನಿಮ್ಗೆ ಅಲ್ಲಿ ಕಾಣಲ್ಲ ಅಂತ ನಾನು ಸ್ಕ್ರೀನ್ ಶಾಟ್ ತೆಗೆದು ಅಂಟಿಸಿದೀನಿ. ನಿಮ್ಗೆ ಇದ್ರ ಫ್ಲವರ್ ಬ್ರಾಕೆಟ್ ಬರುತ್ತೆ. ಸೊ ಫ್ಲವರ್ ಬ್ರಾಕೆಟ್ ಅಪ್ಲೈ ಆದ್ರೆ ಯು ಅಂಡರ್ಸ್ಟ್ಯಾಂಡ್ ದಟ್ ಅರೇ ಫಂಕ್ಷನ್ ಹ್ಯಾಸ್ ಬಿನ್ ಅಪ್ಲೈಡ್. ಬಟ್ ನೀವು ಮ್ಯಾನ್ಯಲ್ ಆಗಿ ಫ್ಲವರ್ ಬ್ರಾಕೆಟ್ ಹಾಕಿ ಮಾಡ್ತೀರಾ ಅಂದ್ರೆ ಯು ಕೆನಾಟ್ ಡೂ ದಟ್ ವೇ. ಯು ಕೆನಾಟ್ ಅಪ್ಲೈ ಫ್ಲವರ್ ಬ್ರಾಕೆಟ್ manually and do this array function. So I hope you understood array function. Now we will go to lookups. ಸೊ ಇವತ್ತಿನ ಲಾಸ್ಟ್ ಕಾನ್ಸೆಪ್ಟ್ ಲುಕ್ಅಪ್ಸ್ ನೋಡೋಣ. ಸೊ ಲುಕ್ಅಪ್ಸ್ ಅಲ್ಲಿ ಆಕ್ಚುಲಿ 3 ತರ ಇದೆ, ಎಕ್ಸ್ ಲುಕ್ಅಪ್, ವಿ ಲುಕ್ಅಪ್, ಹೆಚ್ ಲುಕ್ಅಪ್ ಅಂತ. ಬಟ್ ವಿಲ್ ಸ್ಟಡಿ ವಿ ಲುಕ್ಅಪ್ ಅಂಡ್ ಹೆಚ್ ಲುಕ್ಅಪ್ ಟುಡೇ. ಇವತ್ತು ವಿ ಲುಕ್ಅಪ್ ಮತ್ತೆ ಹೆಚ್ ಲುಕ್ಅಪ್ ನ ನೋಡೋಣ. ಸೊ ವಾಟ್ ಈಸ್ ವಿ ಲುಕ್ಅಪ್? ವಿ ಲುಕ್ಅಪ್ ಇಸ್ ಅ ಫಂಕ್ಷನ್ ದಟ್ ಲುಕ್ಸ್ ಫಾರ್ ಎ ವ್ಯಾಲ್ಯೂ ಇನ್ ದಿ ಕಾಲಮ್ ಟೇಬಲ್ and return the same value in another column in that you specify. For example, ಇಲ್ಲಿ ನನ್ನ ಹತ್ರ ಒಂದು ಟೇಬಲ್ ಇದೆ. It is in column, that means I have ಏನಂತಾರೆ, I have represented the data in the column wise. See, first column, second column, third column, these are all the headings. ಇದು heading, correct? So I have represented the data in column wise. So ಯಾವಾಗ ನೀವು ಡೇಟಾನ ಕಾಲಮ್ ವೈಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ, then you can search anything within the table. ಮ್ಯಾನ್ಯಲಿ ಸರ್ಚ್ ಮಾಡೋದಕ್ಕಿಂತ you can search what is in the table. It reduces time because ಇಲ್ಲಿ ನನ್ನ ಹತ್ರ ಬರೀ 4 ಡೇಟಾ ಇದೆ. ಬಟ್ ಅಲ್ಲಿ ನಿಮ್ ಕಂಪ್ನಿನಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಹತ್ರ ಲಕ್ಷಾಂತಗಟ್ಟಲೆ ಡೇಟಾ ಇರುತ್ತೆ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಔಟ್ what you want. So VLOOKUP anta andre it looks for a value that you specify when the data is arranged in column alli arrange ಆದಾಗ ನಿಮಗೆ ಡೇಟಾ ಹುಡುಕಕ್ಕೆ ಈಸಿ ಆಗುತ್ತೆ. Now for example, I have a table here. ಏನಿದೆ, ID, ಪ್ರಾಡಕ್ಟ್ ID ಇದೆ, ಬ್ರ್ಯಾಂಡ್ ಇದೆ, ಪ್ರಾಡಕ್ಟ್ ಇದೆ. ಪ್ರಾಡಕ್ಟ್ ID, ಬ್ರ್ಯಾಂಡ್ and product. I hope you understood. ಅಂದ್ರೆ ಪ್ರಾಡಕ್ಟ್ ID 101, ಬ್ರ್ಯಾಂಡ್ ಬಂದು ಡೆಲ್, ಪ್ರಾಡಕ್ಟ್ ಬಂದು ಕಂಪ್ಯೂಟರ್. ಸೊ ಅದರ ಒಂದು ಟೇಬಲ್ ಇದೆ. Now I want the product for the product ID 103. 103 ನಲ್ಲಿರುವಂತ ಪ್ರಾಡಕ್ಟ್ ಐಡಿಗೆ ನನಗೆ ಕರೆಸ್ಪಾಂಡಿಂಗ್ ಪ್ರಾಡಕ್ಟ್ ಬೇಕು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೈ ಕ್ವಶನ್. ನೀವು ಇಲ್ಲಿ ಈಸಿಯಾಗಿ ಹೇಳ್ಬೋದು, ಅಯ್ಯೋ ಇಲ್ಲಿ 103ಗೆ ಮೌಸ್ ಅಂತ ಇದೆ, ಮೌಸ್ ಅಂತ ಬರೆದ್ಬಿಡಿ. ನೋ, ಬಿಕಾಸ್ ಐ ಆಮ್ ಶೋಯಿಂಗ್ ದಿಸ್ ಫಾರ್ ವೆರಿ ಸ್ಮಾಲ್ ಡೇಟಾ. ನೀವು ದೊಡ್ಡ ಡೇಟಾ ತಗೊಂಡ್ ಮಾಡ್ಬೋದು. ಬಿಗ್ ಡೇಟಾ ವಿಲ್ ಬಿ ದೇರ್ ಇನ್ ಕಾರ್ಪೊರೇಟ್ ಕಂಪನೀಸ್ ಅಲ್ಲಿ. ಬಿಗ್ ಡೇಟಾ ಇರುತ್ತೆ, ಬಟ್ ವಿ ಡೋಂಟ್ ವಾಂಟ್ ದಟ್. ಓಕೆ, ಸೊ ನೌ ಐ ಶೋ ಯು ಹೌ ಟು ಡೂ ದಟ್. ರೈಟ್ is equal to and VLOOKUP is equal to VLOOKUP. Now type is equal to VLOOKUP. Now what do you want to search? Which value do you want to search? I want to search this 103. I want to search 103, comma. Then from where do you want to search? ಎಲ್ಲಿಂದ ಸರ್ಚ್ ಮಾಡಬೇಕು? From this table. From this table I want to search. But be careful here. You have to apply what? Guess ಮಾಡಿ ಏನು ಅಪ್ಲೈ ಮಾಡಬೇಕು ಇಲ್ಲಿ? You have to log this cell. You are right. You have to log this cell. ಯಾಕೆ ಅಂತ ಹೇಳ್ತೀನಿ. You have to log this cell, comma. Then you have to give the column number. ಇವಾಗ ನನಗೆ ಪ್ರಾಡಕ್ಟ್ ID 103. ಯಾವ ಪ್ರಾಡಕ್ಟ್ ಬೇಕು ಅಂತ ನಾನಲ್ಲಿ ಆ ಟೇಬಲ್ ಅಲ್ಲಿ ಎಷ್ಟನೇ ಕಾಲಮ್ ಅಲ್ಲಿ ಇದೆ ಅಂತ ಹೇಳ್ಬೇಕು. ಎಷ್ಟನೇ ಕಾಲಮ್ ಅಲ್ಲಿ ಇದೆ? ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್. ಸೊ ಐಲ್ ರೈಟ್ 3. ನೆಕ್ಸ್ಟ್ ಐಲ್ ರೈಟ್ ಕಾಮ. ಈಗ ಟ್ರೂ ಅಂಡ್ ಫಾಲ್ಸ್ ಅಂತ 2 ಆಪ್ಷನ್ಸ್ ಇದೆ. ಟ್ರೂ ಅಂತ ಕೊಟ್ರೆ ಅಪ್ರಾಕ್ಸಿಮೇಟ್ ಮ್ಯಾಚ್ ಕೊಡ್ತೇವೆ. ವಿ ಡೋಂಟ್ ವಾಂಟ್ ದಟ್. ವಿ ಆಲ್ವೇಸ್ ಸೆಲೆಕ್ಟ್ ಫಾಲ್ಸ್. ಫಾಲ್ಸ್ ನ ಸೆಲೆಕ್ಟ್ ಮಾಡಿ ವಿ ಕ್ಲೋಸ್ ದಿ ಬ್ರಾಕೆಟ್ ಅಂಡ್ ಗಿವ್ ಎಂಟರ್. ಏನ್ ಬಂತು? ಮೌಸ್. ಸೊ 103 ಪ್ರಾಡಕ್ಟ್ ನಂಬರ್ 103ಗೆ ವಿ ಗೆಟ್ ಮೌಸ್. ಸೊ ನಾನು ಯಾಕೆ ಲಾಕ್ ಮಾಡಿಸಿದೆ ಅಂತ ಹೇಳ್ತೀನಿ. ಇಫ್ ಐ ಡ್ರ್ಯಾಗ್ ದಿಸ್ ಫಾರ್ಮುಲಾ, ಸಿ ಐ ಗೆಟ್
all the products. ಸೊ ನನಗೆ ಯಾವ್ಯಾವ ಪ್ರಾಡಕ್ಟ್ಸ್ ಬೇಕು ಎಲ್ಲ ನನಗೆ ಸಿಗುತ್ತೆ ಇಫ್ ಐ ಡ್ರ್ಯಾಗ್ ದಿಸ್ ಫಾರ್ಮುಲಾ. ವಾಟ್ ವುಡ್ ಹ್ಯಾಪನ್ ಇಫ್ ಅಲ್ಲಿ ನಾನು ಸೆಲ್ ನ ಲಾಕ್ ಮಾಡಿರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು? ಐ ಶೋ ಯು ಒನ್ ಎಕ್ಸಾಂಪಲ್. ಸೆಲ್ ನ ಲಾಕ್ ಮಾಡಿಲ್ಲ ಅಂದ್ರೆ ಏನಾಗ್ತಿತ್ತು? ಇಸ್ ಈಕ್ವಲ್ ಟು ವಿ ಲುಕ್ ಅಪ್ ಓಪನ್ ಬ್ರಾಕೆಟ್ what I want to search, lookup value means what I want to search 103, comma from where I want to search this table, comma which column, ಯಾವ ಕಾಲಮ್ ಇಂಡೆಕ್ಸ್ ನಂಬರ್ ಅಂದ್ರೆ ಯಾವ ಕಾಲಮ್ ಅಲ್ಲಿ ಹುಡುಕ್ಬೇಕು 3, comma and false because I want exact match, close the bracket, enter. ಸೊ ಇಲ್ಲಿ ಫಸ್ಟ್ ಒನ್ ಗೆ ಮೌಸ್ ಅಂತ ಬರುತ್ತೆ, ಬಟ್ ಇಫ್ ಯು ಸ್ಕ್ರೋಲ್ ಡೌನ್ ಸಿ ನಿಮ್ಗೆ ಬರಲ್ಲ. ವೈ? ಬಿಕಾಸ್ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ನಾಮಕೆ ಇದೆಯಾ ರಿಲೇಟಿವ್ ಅಂಡ್ ಅಬ್ಸಲ್ಯೂಟ್ ರೆಫರೆನ್ಸ್. ನೀವು ಇನ್ನ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ನಾನು ಡ್ರ್ಯಾಗ್ ಮಾಡಿದಾಗ ಟೇಬಲ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ, ಟೇಬಲ್ ರೆಫರೆನ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ದಟ್ಸ್ ವೈ ವಿ ಲಾಕ್ ದಿ ಸೆಲ್. ನಾವು ಕಮ್ ಟು ಹೆಚ್ ಲುಕ್ಅಪ್. ಹೆಚ್ ಲುಕ್ಅಪ್ ಅಲ್ಲಿ ಏನಾಗುತ್ತೆ? ಅಗೇನ್ ಹೆಚ್ ಲುಕ್ಅಪ್ ಅಲ್ಲಿ it is used to search a value when the table is arranged in row. ಕಾಲಮ್ ಅಲ್ಲ ರೋ. ಹೆಚ್ ಲುಕ್ಅಪ್ ಅಂದ್ರೆ ರೋ, ವಿ ಲುಕ್ಅಪ್ ಅಂದ್ರೆ ಕಾಲಮ್. ಇದನ್ನ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕು. ಅಕೌಂಟಿಂಗ್ ಅಲ್ಲಿ ಗೋಲ್ಡನ್ ರೂಲ್ಸ್ ನಾಪ್ಕ ಇದೆಯಾ, ಅದೇ ರೀತಿ ಇದು ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಮೈಂಡ್ ಅಲ್ಲಿ. ಹೆಚ್ ಲುಕ್ಅಪ್ ಅಂದ್ರೆ ರೋ, ವಿ ಲುಕ್ಅಪ್ ಅಂದ್ರೆ ಕಾಲಮ್. ಹಿಯರ್ ದ ಡೇಟಾ ಇಸ್ ಅರೇಂಜ್ ಇನ್ ರೋಸ್. ರೋ ನಲ್ಲಿ ಅರೇಂಜ್ ಆಗಿದೆ. ಐಡಿ ಫಸ್ಟ್ ರೋ ಐಡಿ, ಸೆಕೆಂಡ್ ರೋ brand, third row product. Correct? So H lookup is used to search a value when the data is arranged in row. So suppose I want to know what is the product for product ID 103. 103 ನಲ್ಲಿ ಇರುವಂತ ಪ್ರಾಡಕ್ಟ್ ಐಡಿಗೆ ಏನ್ ಪ್ರಾಡಕ್ಟ್ ಇದೆ ಅಂತ ನಾನು ಸರ್ಚ್ ಮಾಡಬೇಕು. ಅದಕ್ಕೆ ರೈಟ್ ಹೆಚ್ ಲುಕ್ಅಪ್ ಓಪನ್ ಬ್ರಾಕೆಟ್. ನಾವು ಲುಕ್ಅಪ್ ವ್ಯಾಲ್ಯೂ ವಾಟ್ ಐ ಆಮ್ ಲುಕಿಂಗ್ ಲುಕ್ಅಪ್ ವ್ಯಾಲ್ಯೂ 103 ಅದ್ರ ಮೇಲೆ ಕ್ಲಿಕ್ ಮಾಡಿ. Then give comma. Comma ಕೊಡಬೇಕು. Comma is very important because when you give comma it goes to next argument. ಇದಕ್ಕೆಲ್ಲ ಆರ್ಗ್ಯುಮೆಂಟ್ ಅಂತ ಅಂತೀವಿ. ಟೇಬಲ್ ಅರೇ, ರೋ, ಇಂಡೆಕ್ಸ್, ಕಾಲಮ್ ಅದಕ್ಕೆಲ್ಲ ಆರ್ಗ್ಯುಮೆಂಟ್ ಅಂತ ಅಂತೀವಿ. ಇಟ್ ಗೋಸ್ ಟು ನೆಕ್ಸ್ಟ್ ಆರ್ಗ್ಯುಮೆಂಟ್. ಟೇಬಲ್ ಅರೇ ಅಂದ್ರೆ ಫ್ರಮ್ ವಿಚ್ ಟೇಬಲ್ ಐ ಹ್ಯಾವ್ ಟು ಸರ್ಚ್ ಅಂತ ಕೇಳ್ತದೆ. ಗಿವ್ ದಿಸ್ ಟೇಬಲ್. ಅಗೇನ್ ವಾಟ್ ವಿ ಹ್ಯಾವ್ ಟು ಡೂ? ರಿಮೆಂಬರ್, yes, we have to log the table. Then give row index number. That means product. ನಾವು ಪ್ರಾಡಕ್ಟ್ ನ ಹುಡುಕ್ತಾ ಇದೀವಿ. ಪ್ರಾಡಕ್ಟ್ಸ್ ಯಾವ ಇಂಡೆಕ್ಸ್ ಅಲ್ಲಿ ರೋ ನಲ್ಲಿ ಇದೆ? ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ. ಇಟ್ ಈಸ್ ಇನ್ ಥರ್ಡ್ ರೋ. ದೆನ್ ಗಿವ್ ಕಾಮಾ, ದೆನ್ ಗಿವ್ ಫಾಲ್ಸ್ ಫಾರ್ ಎಕ್ಸಾಕ್ಟ್ ಮ್ಯಾಚ್, ದೆನ್ ಕ್ಲೋಸ್ ದಿ ಬ್ರಾಕೆಟ್, ಎಂಟರ್. ಸೊ ನೀವು ಇದನ್ನ ಡ್ರ್ಯಾಗ್ ಮಾಡ್ಬೋದು. ಐ ಹೋಪ್ ಯು ಅಂಡರ್ಸ್ಟುಡ್. ತಿರ್ಗಾ ರಿವೈಂಡ್ ಮಾಡಿ, ವಾಚ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಟುಡೇ ವಿ ಲರ್ನ್ಡ್ ಅಬೌಟ್ pivot table analysis, array functions and lookups. We will meet you in the next class. Always remember to work out. ವರ್ಕ್ ಮಾಡಬೇಕು, ಇಲ್ಲ ಅಂದ್ರೆ ಮರ್ತೋಗುತ್ತೆ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್. ಈ ವಿಡಿಯೋ ತುಂಬಾ ಲೆಂತಿ ಆಗಿದೆ ಅಂತ ಗೊತ್ತು, ಬಟ್ ಸ್ಟಿಲ್ ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್ ಅಂಡ್ ಐ ವಿಲ್ ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.